ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಇದು ಯತೀಂದ್ರ ಮಾತಲ್ಲ, ಸಿದ್ದರಾಮಯ್ಯನವರ ಅಂತರಾಳದ ಮಾತು. ಮಹಾರಾಜರ ಕುಟುಂಬದ ಬಗ್ಗೆ ಸಿದ್ದರಾಮಯ್ಯಗೆ ದ್ವೇಷ ಇದೆ, ಹಾಗಾಗಿ ಯತೀಂದ್ರ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ರೀತಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಅವರ ಸ್ಟೇಟ್ಮೆಂಟ್. ರಾಜಕಾರಣಿಗಳು ಅದು ಯಾರೇ ಇರ್ಬೋದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬೋದು, ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ. ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳೋಕ್ಕಾಗಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ. ಯಾಕೆಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದಷ್ಟು ಜನ ಇದು ಮಹಾರಾಜರು ಕಟ್ಟಿಸಿದ್ದು, ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜ ಏನು ಅವನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನಾ ಅಂತೇಳಿ ಹೇಳಿದರು ಸಿದ್ದರಾಮಯ್ಯನವರು. ಅದಾದ ನಂತರ ಮಹಾರಾಜರ ಕುಟುಂಬವನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿನ ಮಾಡಿದರು. ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ, ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ, ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಹಾಗಾಗಿ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನು ದೇವರಾಜ ಅರಸನ ಥರ ಇನ್ನೊಬ್ಬ ದೇವರಾಜ ಅರಸು ಅಂತ ಹೇಳ್ತಾ ಇದ್ರು. ಓಕೆ, BJP ಅವರು ಸಹಜವಾಗಿ ಇದನ್ನು ವಿರೋಧ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಆ ಹೇಳಿಕೆಗಳನ್ನ. ಸೊ ಈಗ ಯತೀಂದ್ರ ಅವರ ಮಾತು ಈ ರಾಜಕೀಯ ಕೆಸರೇರ್ಚಾಟಕ್ಕೆ ಕಾರಣ ಆಗಿದೆ.